ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನಂಗಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಆ ಗ್ರಾಮದ ಜನರ ಕಥೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ರಸ್ತೆ ಕಾಣದ ಹಳ್ಳಿಗೆ ರಸ್ತೆ ಮಂಜೂರಾಗಿದೆ. ಬಟ್ ಅಧಿಕಾರಿಗಳು ಅದಕ್ಕೆ ಬಿಡ್ತಾ ಇಲ್ವಂತೆ. ಆ ಕಡೆ ಈ ಕಡೆ ರಸ್ತೆ ಬಿಟ್ಟು ಮಧ್ಯೆ ಬೇಲಿಯನ್ನು ಹಾಕಿಬಿಟ್ಟಿದ್ದಾರೆ ಅಧಿಕಾರಿಗಳು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ನಾಗಲಮಕ್ಕಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಈ ಜಾಗ ನಮ್ದು ಅಂಥೇಳಿ ರಸ್ತೆ ಮಧ್ಯೆ ಬೇಲಿ ಹಾಕಿದ್ದಾರೆ ಆಫೀಸರ್ಸ್. 200 ಮೀಟರ್ ಅಷ್ಟು ದೂರ ರಸ್ತೆ ಮಧ್ಯೆ ಬೇಲಿಯನ್ನು ಹಾಕಿರುವಂತಹದ್ದು ಅಧಿಕಾರಿಗಳು. ದಾರಿ ಕಾಣದಂತಾಗಿ ಕಾಡಂಚಿನ ಕುಗ್ರಾಮದ ಜನ ಸುಮ್ಮನಾಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, 75-77 ವರ್ಷ ಆದ ಮೇಲೆ ಊರಿಗೆ ಒಂದು ರೋಡ್ ಬಂದಿದೆ. ಈಗ ಅಧಿಕಾರಿಗಳ ತಗಾದೆ ಏನಿದಕ್ಕೆ? ಯಾಕಾಗಿ ಅವ್ರು ಬೇಲಿ ಹಾಕಿರೋದು? ಏನು ಕತೆ ಇದು? ಪ್ರೇಮ್, ಹೌದು ಅಂತಂದ್ರೆ ಈಗ ಏನು ಸ್ವಾತಂತ್ರ್ಯ ಬಂದಾಗಲಿಂದನೂ ಕೂಡ ಈ ಒಂದು ಗ್ರಾಮಕ್ಕೆ, ಏನು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ನಾಗಲಮಕ್ಕಿ ಗ್ರಾಮಕ್ಕೆ ರಸ್ತೆ ಇಲ್ಲದೆ ಇರುವಂತದ್ದು. ಈ ಭಾಗದ ಜನಸಾಮಾನ್ಯರು ಕೂಡ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಮತ್ತೆ ಹೋರಾಟ ಕೂಡ ಮಾಡಿರುವಂತದ್ದು. ಆದ್ರೆ ಯಾವತ್ತು ಇಷ್ಟು ಅಂದ್ರೆ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿ ತನಕನೂ ಕೂಡ ಯಾವುದೇ ರೋಡ್ ರಸ್ತೆ ನಿರ್ಮಾಣ ಆಗಿರಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈಗ ಒಂದು ರೋಡ್ ಸ್ಯಾಂಕ್ಷನ್ ಆಗಿರುವಂತದ್ದು. ಸುಮಾರು 1.5-2 ಕಿಲೋಮೀಟರ್ ಅಷ್ಟು ರೋಡ್ ಸ್ಯಾಂಕ್ಷನ್ ಆಗಿರುವಂತದ್ದು. ಆದ್ರೆ ಈಗ ಆ ರೋಡಿಗೂ ಕೂಡ ಅಧಿಕಾರಿಗಳು ಅಡ್ಗಾಲ್ ಹಾಕಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಕಾಂಟ್ರಾಕ್ಟರ್ ಕೆಲಸ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು. ಒಂದು ಲೆವೆಲ್ಗೆ ಮಣ್ಣನ್ನು ಎಳೆದು ಮತ್ತೆ ಏನು ಜಲ್ಲಿಕಲ್ ಹಾಕಿ ಕಾಂಕ್ರೀಟ್ ಹಾಕುವಂತ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಇಲ್ಲ, ಈ ಜಾಗ ನಮಗೆ ಸೇರ್ಬೇಕಾಗಿರೋದು ಅಂತ ಆ ರಸ್ತೆ ಮಧ್ಯಕ್ಕೆ ಬೇಲಿ ಹಾಕಿರುವಂತದ್ದು. ಪ್ರೇಮ್, ನಾವು ನೋಡ್ಬೋದು ವಿಜುವಲ್ಸ್ ಅಲ್ಲೂ ಕೂಡ ಆ ಕಡೆಗೂ ರಸ್ತೆ ಇರುವಂತದ್ದು ಮತ್ತೆ ಈ ಕಡೆನೂ ರಸ್ತೆ ಇರುವಂತದ್ದು. ಮಿಡ್ಲಿಗೆ ಈಗ ಅಂದ್ರೆ ರಸ್ತೆಯ ಮಧ್ಯದಲ್ಲಿ ಈಗ ಬೇಲಿ ಹಾಕಿರೋದ್ರಿಂದ ಅದಕ್ಕೇನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದ ಕಾಂಟ್ರಾಕ್ಟರ್ ಕೂಡ ಈಗ ಸಂಪೂರ್ಣವಾಗಿ ಕೆಲಸನ ನಿಲ್ಲಿಸಿರುವಂತದ್ದು. ಅದೇ ಅಂದ್ರೆ ಸ್ವತಂತ್ರ ಬಂದಾಗಿನಿಂದನೂ ಹೋರಾಟ ಮಾಡಿದಂತ ಜನಸಾಮಾನ್ಯರು ಕೂಡ ಈಗ ಸರ್ಕಾರದ ವಿರುದ್ಧ ಹೇಗೆ ಮತ್ತೆ ಯಾವ ರೀತಿ ಹೋರಾಟ ಮಾಡಬೇಕು, ಅಧಿಕಾರಿಗಳೇ ನಮಗೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ತಂದಿಟ್ಟು ನಾವು ಮತ್ತೆ ಯಾರ ವಿರುದ್ಧ ಹೋರಾಡಬೇಕು, ಇಷ್ಟು ವರ್ಷಗಳ ಕಾಲ ಹೋರಾಡಿ ರಸ್ತೆ ಅಂದ್ರೆ ರಸ್ತೆ ಮಂಜೂರು ಮಾಡಿಸ್ಕೊಂಡಿದೀವಿ. ಅದೇ ಈಗ ಮತ್ತೆ ಅಧಿಕಾರಿಗಳು ಹೀಗೆ ಮಾಡ್ರೆ ಮತ್ತೆ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗದಲ್ಲಿ ಗ್ರಾಮೀಣ ಭಾಗದ ಕಾಡಂಚಿನ ಕುಗ್ರಾಮದ ಜನ ಹೋರಾಟ ಮಾಡೋಕ್ಕೆ ಶಕ್ತಿನೂ ಇಲ್ದಲೇ ಇರೋದು. ಯಾಕಂದ್ರೆ ಆ ಭಾಗದಲ್ಲಿ ಇರುವಂತದ್ದು ಸುಮಾರು 30-40 ಮನೆ ಇರುವಂತದ್ದು. ಆ ಭಾಗದ ಜನ ಕೂಡ ಈಗ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನು ಸಹ, ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು ಸಹ ಕಾದ್ ನೋಡ್ತಾ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದೇ ಹೀಗಾಗಿ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿರುವಂತದ್ದು, ನಮಗೆ ರಸ್ತೆ ಇಷ್ಟು ವರ್ಷಗಳ ಕಾಲ ರಸ್ತೆ ಇಲ್ಲ, ಮಳೆಗಾಲದಲ್ಲಿ ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುವಂತದ್ದು. ಹಾಗಾಗಿ ರಸ್ತೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅದೇ ಅಧಿಕಾರಿಗಳು ಈವರೆಗೂ ಕೂಡ ಯಾವುದೇ ರೀತಿ ಸ್ಪಂದಿಸಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.